ಇನ್ನು ಮೇ 4ರ ನಂತರ ಕಾಂಗ್ರೆಸ್ನಲ್ಲಿ ಕ್ಷಿಪ್ರಕ್ರಾಂತಿ ಫಿಕ್ಸ್ ಹಾಗಾದ್ರೆ ಡೆಲ್ಲಿಯಲ್ಲೇ ರೆಡಿ ಆಯ್ತಾ ಪಟ್ಟಕ್ಕಾಗಿ ಮುಹೂರ್ತ ಅನ್ನುವಂತ ಪ್ರಶ್ನೆ. ಕಾರಣ ಏನು ಅಂತಂದ್ರೆ ಈಗ ಇಬ್ರು ಡಿಕೆ ಬ್ರದರ್ಸ್ ಈಗ ಅಲ್ಲೇ ಠಿಕಾಣಿ ಹೂಡಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಭೇಟಿ ಆಗ್ತಿದ್ದಾರೆ, ಚರ್ಚೆ ಮಾಡ್ತಿದ್ದಾರೆ. ಇದರ ನಡುವೆ ಪವರ್ ಶೇರಿಂಗ್ ಆಗಿ ಡಿಕೆ ಬ್ರದರ್ಸ್ ಒತ್ತಡವನ್ನ ಹೇರ್ತಾ ಇದ್ದಾರಾ ಅನ್ನುವಂತ ಚರ್ಚೆ ಈಗ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ. ಖರ್ಗೆ, ಡಿಸಿಎಂ ಡಿಕೆ ಸುರೇಶ್ ಮಾತುಕತೆ ನಡೆಸಿದ್ದಾರೆ. 1.5 ಗಂಟೆ ಚರ್ಚೆ ಆಗಿದೆ. ಹಾಗಾದ್ರೆ ಏನ್ ಮಾತುಕತೆ ಆಗಿರಬಹುದು? ರಾಜ್ ನ್ಯೂಸ್ ನಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ಕೊಡ್ತಾ ಇದ್ದೀವಿ. ಡಿಕೆ ಬ್ರದರ್ಸ್ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. 1.5 ಗಂಟೆ ಚರ್ಚೆ ಮಾಡಿದ್ದಾರಂತಂತೆ. ಹಾಗಾದ್ರೆ ಏನ್ ಚರ್ಚೆ ಮಾಡಿರಬಹುದು? ರಾಜ್ ನ್ಯೂಸ್ ನಲ್ಲಿ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಮೇ 4ರಂದು ಏನಾಗುತ್ತೆ? ಚುನಾವಣೆ ಫಲಿತಾಂಶ ಬರುತ್ತೆ, ಅದಾದ ನಂತರ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಹಾಗಾಗಿ ಈಗ ಇನ್ಸೈಡ್ ಮಾಹಿತಿ ಏನಿದೆ, ಈಗ 1.5 ಗಂಟೆ ಎಐಸಿಸಿ ಅಧ್ಯಕ್ಷರ ಜೊತೆ ಡಿಕೆ ಬ್ರದರ್ಸ್ ಚರ್ಚೆ ಮಾಡಿದ್ದಾರೆ ಅಂತಂದ್ರೆ ಏನ್ ಚರ್ಚೆ ಮಾಡಿರಬಹುದು ಅನ್ನುವಂಥದ್ದು ನಾವು ನಿಮಗೆ ಮಾಹಿತಿಯನ್ನ ಕೊಡ್ತೀವಿ. ಇನ್ಸೈಡ್ ಮಾಹಿತಿ ಇದು. ರಾಜ್ ನ್ಯೂಸ್ ನಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕಳೆದ 2 ದಿನಗಳಿಂದ ಡಿಕೆ ಬ್ರದರ್ಸ್ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಅದರಲ್ಲೂ ಕೂಡ ರಾಜಕೀಯ ಮಾಡಲಿಕ್ಕೆ ಬಂದಿರುವಂತದ್ದು, ಇನ್ನ ಬೇರೆ ಏನಕ್ಕೂ ಬರಲಿಲ್ಲ ಅನ್ನುವಂಥದ್ದು ಪ್ರತಿ ಬಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಿರ್ತಾರೆ. ಈಗ ಸಮಯ ಹತ್ರ ಬಂದಿದ್ಯಾ? ಹಾಗಾದ್ರೆ ನಿಜವಾಗ್ಲೂ ಕೂಡ ಸಿಎಂ ಕುರ್ಚಿ ವಿಚಾರದಲ್ಲಿ ಇದು ಕ್ಲೈಮ್ಯಾಕ್ಸಾ ಅನ್ನುವಂಥದ್ದು ಪ್ರಶ್ನೆ. ಈಗ ಒಂದು ಕಡೆ ಚುನಾವಣೆ ಬ್ಯುಸಿಯಲ್ಲಿದ್ರು, ಇಷ್ಟು ದಿನ ಉಪಚುನಾವಣೆ ಬ್ಯುಸಿಯಲ್ಲಿದ್ರು ಎಲ್ಲರೂ ಕೂಡ. ಆ ಸಂದರ್ಭದಲ್ಲಿ ಸ್ವಲ್ಪ ಕುರ್ಚಿ ವಿಚಾರ ತಣ್ಣಗಾಗಿತ್ತು. ಚುನಾವಣೆ ಮುಗಿದೋಯ್ತು, ಅದಾದ ನಂತರ ಇನ್ನೇನು ಫಲಿತಾಂಶ ಬರಬೇಕು ಅಷ್ಟೇ. ಅದರ ಮಧ್ಯೆ ಈ ಗ್ಯಾಪ್ ಅಲ್ಲಿ ಈಗ ಮತ್ತೊಮ್ಮೆ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಶತ ಪ್ರಯತ್ನದಲ್ಲೇ ಇದ್ದಾರೆ. ಹಾಗಾಗಿ ಹೇಳಿರುವಂತದ್ದು, ಯಾರನ್ನ ಭೇಟಿ ಆಗ್ಬೇಕು ಅವರನ್ನ ಭೇಟಿ ಆಗಿದ್ದೀನಿ, ಏನ್ ಚರ್ಚೆ ಮಾಡಬೇಕು ಮಾಡಿದ್ದೀನಿ, ಇವಾಗ ಏನು ಹೇಳಕ್ ಹೋಗುದಿಲ್ಲ, ಕಾಲ ಬಂದ ಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಎಲ್ಲಾ ಡೆಡ್ಲೈನ್ ಮುಗಿದು ಅಧಿಕಾರ ಹಂಚಿಕೆ ಮಾಡಿ ಸರ್ಕಾರಕ್ಕೆ 3 ವರ್ಷ ಆಗ್ತಿದೆ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ, ನೀವು ಹೇಳಿದಂತೆಯೇ ನಾನು ಕೂಡ ನಡೆದುಕೊಳ್ತಾ ಇದ್ದೀನಿ. ಪಂಚರಾಜ್ಯ ಚುನಾವಣೆ ಮತದಾನ ಬಹುತೇಕ ಮುಗಿದೋಗಿದೆ. ಮೇ 4ರ ನಂತರ ಅಧಿಕಾರ ಹಂಚಿಕೆ ಚರ್ಚೆ ಕೂಡ ಶುರುವಾಗುತ್ತೆ. ಸಿಎಂ ಕರೆಸಿ ಮಾತನಾಡುವಂತೆ ಡಿಕೆ ಬ್ರದರ್ಸ್ ಈಗ ಒತ್ತಡವನ್ನ ಹಾಕಿದ್ದಾರಂತೆ. ನೋಡಿ, ಮತ್ತೆ ಡೇಟ್ ಮುಂದೆ ಹಾಕದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಮನವಿ ಮಾಡಿಕೊಂಡಿದ್ದಾರೆ. ಇಷ್ಟೊತ್ತು ಏನ್ ಚರ್ಚೆ ಆಗಿರಬಹುದು, 1.5 ಗಂಟೆ ಮಿಡ್ ನೈಟ್ ಏನ್ ಚರ್ಚೆ ಮಾಡಿರಬಹುದು ಅನ್ನೋಂಥದ್ದು ಈಗ ಇನ್ಸೈಡ್ ಮಾಹಿತಿ. ನಾವು ನಿಮಗೆ ಪೊಲಿಟಿಕಲ್ ಇನ್ಸೈಡ್ ಮಾಹಿತಿ ನಿಮ್ಮ ರಾಜ್ ನ್ಯೂಸ್ ಅಲ್ಲಿ ನಾವು ಕೊಡ್ತಾ ಇದೀವಿ. 1.5 ಗಂಟೆ ಡಿಕೆ ಬ್ರದರ್ಸ್ ಎಐಸಿಸಿ ಅಧ್ಯಕ್ಷರ ಜೊತೆ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಏನ್ ಮಾತಾಡಿರ್ಬೋದು, ಏನ್ ಚರ್ಚೆ ಮಾಡಿರ್ಬೋದು ಅಂತಂದ್ರೆ ಎಲ್ಲಾ ಡೆಡ್ಲೈನ್ ಕೂಡ ಮುಗಿದೋಗಿದೆ. ಇದು ಯಾವಾಗಿಂದನೂ ನಡೀತಾ ಇರುವಂತ ಕತೆ, ಇವಾಗಲ್ಲ. ಹಾಗಾಗಿ ಅಧಿಕಾರ ಹಂಚಿಕೆ ಮಾಡಿ ಸರ್ಕಾರಕ್ಕೆ 3 ವರ್ಷ ಆಗ್ತಾ ಇದೆ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ, ನೀವು ಹೇಳಿದಂತೆ ನಾನು ಕೂಡ ನಡೆದುಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನು ಪಂಚರಾಜ್ಯ ಚುನಾವಣೆ ಮತದಾನ ಕೂಡ ಬಹುತೇಕ ಮುಗಿದು ಹೋಗಿದೆ. ಮೇ 4ರ ನಂತರ ಅದು ಕೂಡ ಗೊತ್ತಾಗುತ್ತೆ. ಅಧಿಕಾರ ಹಂಚಿಕೆ ಚರ್ಚೆ ಕೂಡ ಶುರುವಾಗುತ್ತೆ. ಸಿಎಂ ಕರೆಸಿ ಮಾತನಾಡಿ ಮೊದಲನೇದಾಗಿ ಅಂತ ಹೇಳಿ ಡಿಕೆ ಬ್ರದರ್ಸ್ ಈಗ ಒತ್ತಡವನ್ನ ಹಾಕಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಸರ್, ಈಗ ಇಷ್ಟು ದಿನ ಉಪಚುನಾವಣೆ ಅಂತ ಹೇಳಿ ಎಲ್ಲರೂ ಕೂಡ ಬ್ಯುಸಿ ಆಗಿದ್ರು ರಾಜ್ಯ ಕಾಂಗ್ರೆಸ್ನಲ್ಲಿ. ಈಗ ಯಾವಾಗ ಚುನಾವಣೆ ಮುಗಿದೋಯ್ತು, ಮತದಾನ ಮುಗಿತು, ಇನ್ನೇನು ಎಲ್ಲರಿಗೂ ಕೂಡ ಫಲಿತಾಂಶದ ನಿರೀಕ್ಷೆ ಇದೆ ಅಷ್ಟೇ. ಈ ನಡುವೆ ಈಗ ಮತ್ತೊಮ್ಮೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಅವರು ಬಹಳಷ್ಟು ಸರ್ಕಸ್ ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ 1.5 ಗಂಟೆ ಎಐಸಿಸಿ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿದ್ದಾರೆ. ಏನ್ ಚರ್ಚೆ ಆಗಿರ್ಬೋದು? ರೋಶಿನಿ, ಕಳೆದ ಅಕ್ಟೋಬರ್ನಲ್ಲೇ ಇದೇ ಒಂದು ಅಧಿಕಾರ ಸೂತ್ರ ವಿಚಾರ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಮತ್ತು ಡಿಕೆ ಸುರೇಶ್ ಇಬ್ಬರು ನಾಯಕರು ಕೂಡ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಎಸಿಸಿ ನಾಯಕರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿ 1 ಲೈನ್ ಅಜೆಂಡಾ, ಅಧಿಕಾರ ಸೂತ್ರ ನೀವು ಒಪ್ಕೊಂಡಿದ್ದೀರಾ, ಹಾಗಾಗಿ ಮುಖ್ಯಮಂತ್ರಿ ಸ್ಥಾನ ನಮಗೆ ಕೊಡಿ ಅಂತೇಳಿ ಡಿಕೆ ಶಿವಕುಮಾರ್ ಒತ್ತಡವನ್ನು ಹಾಕಿದ್ರು. ಅದಾದ ಬಳಿಕ ಕೆಲವೊಂದಿಷ್ಟು ಆಂತರಿಕ ವಲಯದಲ್ಲಿ ಏನು ಕಚ್ಚಾಟ ಆಗಿತ್ತು. ಹಾಗಾಗಿ ಸದ್ಯದ ಮಟ್ಟಿಗೆ ಅಧಿಕಾರ ಹಸ್ತಾಂತರ ಇರ್ಬೋದು, ಸಂಪುಟ ಪುನರ್ರಚನೆ ಇರ್ಬೋದು, ಇದೆಲ್ಲವೂ ಕೂಡ ತಾತ್ಕಾಲಿಕವಾಗಿ ಮುಂದೂಡಿಕೆ ಆಗಿತ್ತು. ಇದಾದ ಬಳಿಕ ಕೂಡ ಕಳೆದ 1.5 ತಿಂಗಳಿಂದ ಮತ್ತೆ ಡಿಕೆ ಶಿವಕುಮಾರ್ ಅವರು ಖುದ್ದು ರಾಹುಲ್ ಗಾಂಧಿ ಭೇಟಿ ಮಾಡಿದ್ರು. ಯಾಕಂದ್ರೆ ಕಳೆದ 4-5 ತಿಂಗಳಿಂದ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ದೊಡ್ಡ ಮಟ್ಟದ ಸರ್ಕಸ್ ಮಾಡಿದ್ರು ಕೂಡ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಭೇಟಿ ಮಾಡೋದಕ್ಕೆ ಆಸಕ್ತಿಯನ್ನು ತೋರಿಸಲಿಲ್ಲ. ನೇರವಾಗಿ ಸೋನಿಯಾ ಗಾಂಧಿ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಹೋಗ್ತಾರೆ. ಅಲ್ಲೇ ಪ್ರಿಯಾಂಕಾ ಗಾಂಧಿ ಅವರು ಇರ್ತಾರೆ, ರಾಹುಲ್ ಗಾಂಧಿ ಅವರು ಕೂಡ ಇರ್ತಾರೆ. ಇವರ 3 ಜನ ಸಮ್ಮುಖದಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದು ವಿಚಾರನ ಪ್ರಸ್ತಾಪ ಮಾಡ್ತಾರೆ. ನೀವು ಎಲ್ಲ ರೀತಿ ಸಹಕಾರವನ್ನ ಕೊಡಿ ಸರ್ಕಾರ ರಚನೆ ಮಾಡೋದಕ್ಕೆ ಅಂತೇಳಿ ನೀವು ಸರ್ಕಾರ ರಚನೆ ಆದಂತ ಸಂದರ್ಭದಲ್ಲಿ ಮಾತನ್ನ ಕೊಟ್ಟಿದ್ರಿ. ಅಂದ್ರೆ 2.5 ವರ್ಷಗಳ ಕಾಲ ನೀವು ಮುಖ್ಯಮಂತ್ರಿ, ಇನ್ನುಳಿದ ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಅಂತೇಳಿ ಈ ರೀತಿ ಮಾತುಕತೆ ಅಧಿಕಾರ ಸೂತ್ರ
ಪಕ್ಷವನ್ನು ರಚನೆ ಮಾಡಿದೆ. ಹಾಗಾಗಿ ನನ್ನಿಂದ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಪಕ್ಷದ ಮಟ್ಟದಲ್ಲೂ ಯಾವ ರೀತಿ ಕೆಲಸ ಕೊಡಬೇಕು ಆ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಅದೇ ರೀತಿ ಸರ್ಕಾರ ಮಟ್ಟದಲ್ಲಿ ಯಾವ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅದೇ ರೀತಿ ಎಲ್ಲ ರೀತಿಯ ಸಹಕಾರವನ್ನು ಮುಖ್ಯಮಂತ್ರಿಗಳು ನಾನು ಕೊಟ್ಟಿದ್ದೀನಿ. ನೀವು ಕೊಟ್ಟಂತ ಮಾತೇನಿದೆ ಆ ಒಂದು ಮಾತನ್ನ ಈಡೇರಿಸಲೇಬೇಕು ಅಂತೇಳಿ ಕಳೆದ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಭೇಟಿಯಾದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಒತ್ತಡವನ್ನು ಹಾಕಿದ್ರು. ಆ ಒಂದು ಸಂದರ್ಭದಲ್ಲಿ ಪಂಚರಾಜ್ಯ ಚುನಾವಣೆ ಇದೆ. ಹಾಗಾಗಿ ಪಂಚರಾಜ್ಯ ಚುನಾವಣೆ ಆದ ಬಳಿಕ ನಿಮ್ಮನ್ನ ಕರೆಸಿ ತದ ಬಳಿಕ ಮಾತನಾಡ್ತೀವಿ, ತಾವು ಈಗ ಹೊರಡಿ ದೆಹಲಿಗೆ ಅಂತ ಹೇಳಿದ್ರು. ಹಾಗಾಗಿ ಈಗ ಪಂಚರಾಜ್ಯ ಚುನಾವಣೆ ಇನ್ನು ಒಂದು ಹಂತದ ಪಶ್ಚಿಮ ಬಂಗಾಳದಲ್ಲಿ ಮೇ 4ರಂದು ಚುನಾವಣೆ ಫಲಿತಾಂಶ ಬರ್ತಿದೆ. ಆ ಒಂದು ಫಲಿತಾಂಶ ಬಳಿಕ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಕ್ಷಿಪ್ರಕ್ರಾಂತಿ ನಡೆಯೋದು ಬಹುತೇಕವಾಗಿ ಖಚಿತ ಆಗಿರುವಂತದ್ದು. ಒಂದೆಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೂ ಮೇಜರ್ ಸರ್ಜರಿ ಆಗುತ್ತೆ, ಅದೇ ರೀತಿ ಸರ್ಕಾರ ಮಟ್ಟದಲ್ಲೂ ಮೇಜರ್ ಸರ್ಜರಿ ಆಗುತ್ತೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅತ್ಯಾಪ್ತ ಬಳಗದ ನಾಯಕರೇ ಈಗಾಗಲೇ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಮೊನ್ನೆ ಅಷ್ಟೇ ಕಳೆದ 3 ದಿನದ ಹಿಂದಷ್ಟೇ ಏನು ಕೆಲ ಅತ್ಯಾಪ್ತ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಮೀಟಿಂಗ್ ಮಾಡಿದ್ರು. ಈ ಒಂದು ಸಭೆ ಬಳಿಕ ಒಂದು ರೀತಿಯ ಮೆಸೇಜ್ ಕೂಡ ಈಗಾಗಲೇ ಸಿಕ್ಕಿದಂತೆ ಕಾಣಿಸ್ತಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಕಳೆದ 2 ದಿನದಿಂದ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಅವ್ರ ಜೊತೆ ಡಿ ಕೆ ಸುರೇಶ್ ಅವರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ನಿನ್ನೆ 1.5 ಗಂಟೆಗಳ ಕಾಲ ಮಾತನಾಡಿದ್ದಾರೆ ಎಸಿಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ. ನೀವು ಹೇಳಿದಂತೆ ನಾನು ನಡ್ಕೊಂಡಿದ್ದೀನಿ, ಹಾಗಾಗಿ ನೀವು ಹೈಕಮಾಂಡ್ ನಾಯಕರನ್ನ ಮನವೊಲಿಕೆ ಮಾಡಿ ಮುಖ್ಯಮಂತ್ರಿ ಸ್ಥಾನವನ್ನ ನನಗೆ ಬಿಟ್ಕೊಡುವಂತ ಎಲ್ಲ ಪ್ರಯತ್ನವನ್ನ ನೀವು ಮಾಡಬೇಕು ಅಂತೇಳಿ ಒತ್ತಡ ತಂತ್ರವನ್ನ ಹಾಕೋದಕ್ಕೆ ಮುಂದಾಗಿರುವಂತದ್ದು. ಇನ್ನು ಚುನಾವಣೆ ಫಲಿತಾಂಶಕ್ಕೆ ಇನ್ನು 9 ದಿನ ಬಾಕಿ ಇದೆ. ಹಾಗಾಗಿ ಈಗಿನಿಂದಲೇ ಒಂದು ಒತ್ತಡ ತಂತ್ರವನ್ನ ಹಾಕೋದಕ್ಕೆ ಡಿ ಕೆ ಪ್ರದರ್ಶಕರು ಮುಂದಾಗಿರುವಂತದ್ದು. ಹಾಗಾಗಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇಲಾಖಾವಾರು ಕೆಲಸ ಅಂತೇಳಿ ಎಸಿಸಿ ನಾಯಕರು ಕೂಡ ಭೇಟಿ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಭೇಟಿಗೂ ಕೂಡ ಸಮಯಾವಕಾಶನ ಕೇಳಿದರೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ, ನಾವು ಫಲಿತಾಂಶ ಆಗುತ್ತೆ, ಫಲಿತಾಂಶ ಆದ ಬಳಿಕ ನಿಮ್ಮನ್ನು ಮತ್ತು ಮುಖ್ಯಮಂತ್ರಿಗಳನ್ನು ಕೂಡ ದೆಹಲಿಗೆ ಕರೆಸ್ತೀವಿ, ರಾಹುಲ್ ಗಾಂಧಿ ಅವರು ನಿಮ್ಮಿಬ್ಬರು ನಾಯಕರ ಜೊತೆ ನಾವು ಮಾತನಾಡ್ತಾರೆ ಅಂತ ಹೇಳಿ ಒಂದು ಮಾತನ್ನ ಆಡಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಪಟ್ಟಣ ಬಿಡ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ, ನೀವು ಈಗಲೇ ರಾಹುಲ್ ಗಾಂಧಿ ಅವ್ರನ್ನ ಒಂದು ಮನವೊಲಿಕೆ ಮಾಡಿ ಅವರಿಗೆ ಒತ್ತಡ ತಂತ್ರ ಹಾಕಿ, ನೀವು ಹೇಳಿದಂತೆ ನಾನು ಎಲ್ಲವೂ ಕೂಡ ಹೇಳಿದ್ದೀನಿ, ಪಕ್ಷದ ಮಟ್ಟದಲ್ಲಿ ಏನ್ ಕೆಲಸ ಜವಾಬ್ದಾರಿ ಕೊಟ್ಟಿದ್ದೀರಾ ಅದನ್ನ ಪ್ರಾಮಾಣಿಕವಾಗಿ ಮಾಡಿದ್ದೀನಿ, ಸರ್ಕಾರ ಮಟ್ಟದಲ್ಲಿ ಕೂಡ ಎಲ್ಲ ರೀತಿಯ ಸಹಕಾರ ಕೂಡ ಕೊಟ್ಟಿದ್ದೀನಿ. ಹಾಗಾಗಿ ನನಗೆ ಕೊಟ್ಟಂತ ಮಾತೇನಿದೆ ಅದನ್ನ ಉಳಿಸ್ಕೊಡಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಅಂಗಳದಲ್ಲಿ ಕುಳಿತು ಈಗ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಒತ್ತಡ ಹಾಕಿದರೆ. ಈಗ ರಾಹುಲ್ ಗಾಂಧಿ ಅವರ ಭೇಟಿಗೂ ಕೂಡ ಈಗ ಡಿ ಕೆ ಶಿವಕುಮಾರ್ ಸರ್ಕಸ್ ಮಾಡಿದಂತೆ ಕಾಣಿಸ್ತಾ ಇದೆ. ರೋಶಿನಿ. ಎಸ್ ಗೋವಿಂದ್ ಸರ್, ಇಲ್ಲಿ ಪ್ರಮುಖವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಏನು ಇದು ಮೊದಲನೇ ಬಾರಿ ಎಲ್ಲ ದೆಹಲಿಗೆ ಹೋಗಿರುವಂಥದ್ದು. ಈ ಬಾರಿ ಬಹಳಷ್ಟು ಬಾರಿ ನಾವು ಕೂಡ ಅಬ್ಸರ್ವ್ ಮಾಡಿದ್ದೀವಿ, ಅಲ್ಲಿ ಹೋಗೋದು ಬರೋದು ದೆಹಲಿಗೆ ತುಂಬಾ ಬಾರಿ ಪ್ರಯಾಣವನ್ನ ಮಾಡಿರುವಂಥದ್ದು ಡಿಸಿಎಂ ಡಿ ಕೆ ಶಿವಕುಮಾರ್ ಇದೇ ಸರ್ಕಸ್ ಅಲ್ಲಿ ಇದ್ದಾರೆ. ಈ ಬಾರಿ ಏನೋ ಒಂದು ರೀತಿಯಾಗಿ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಇದೆ ಅನ್ನುವಂಥ ಲಕ್ಷಣ ಕಾಣಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ ಈಗ ಉಪಚುನಾವಣೆಯ ಒಂದು ಫಲಿತಾಂಶ ಹತ್ರ ಇದೆ. ಇನ್ನು ಫಲಿತಾಂಶದ ನಂತರ ನಿಜವಾಗ್ಲೂ ಈಗ ಡಿ ಕೆ ಅನ್ಕೊಂಡಿರೋ ತರ ಏನಾದ್ರೂ ಬದಲಾವಣೆ ಆಗುತ್ತಾ, ಅಥವಾ ಮತ್ತೆ ಇನ್ನೇನು 2 ವರ್ಷ ಇದೆ ಬಿಡಿ, ಮತ್ತೆ ಏನ್ ಬದಲಾವಣೆ ಆಗ್ಬೇಕು ಅನ್ನೋಂಥದ್ದು ಏನಾದ್ರೂ ಆಗ್ಬಹುದಾ? ಆ 2 ವರ್ಷ ಇರುವಂತದ್ದು ರೋಶಿನಿ, ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು. ನಾನು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯಲ್ಲ. ನೀವು ಕೊಟ್ಟಂತ ಮಾತೇನಿದೆ ಸರ್ಕಾರ ರಚನೆ ಆದಂತ ಸಂದರ್ಭದಲ್ಲಿ ಅದಕ್ಕೆ ನಾನು ಬದ್ಧ ಆಗಿದ್ದೀನಿ, ನೀವು ಕೂಡ ಬದ್ಧ ಆಗಿರ್ಬೇಕು. ನಾನು ಯಾವುದೇ ರೀತಿಯ ಸರ್ಕಾರ ಮಟ್ಟದಲ್ಲಿ ಇರ್ಬೋದು, ಸರ್ಕಾರ ಪಕ್ಷದ ಮಟ್ಟದಲ್ಲಿ ಯಾವುದೇ ರೀತಿಯ ತೊಂದರೆ ಮಾಡಿಲ್ಲ, ಯಾರಿಗೂ ಕೂಡ ಸಮಸ್ಯೆ ಮಾಡಿಲ್ಲ. ಹೈಕಮಾಂಡ್ ನಾಯಕರು ಕೊಟ್ಟಂತ ಎಲ್ಲಾ ಜವಾಬ್ದಾರಿಯನ್ನು ಕೂಡ ಶಿರಸ ವಹಿಸಿ ನಾನು ಪಾಲಿಸಿದ್ದೀನಿ. ಹಾಗಾಗಿ ನಾನು ಎಸಿಸಿ ಏನೇ ಹೇಳಿದ್ರು ಕೂಡ ಕೇಳ್ತೀನಿ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತೆ ಅಂತೇಳಿ ಡಿ ಕೆ ಶಿವಕುಮಾರ್ ಪದೇ ಹೇಳ್ತಾ ಇರ್ತಾರೆ. ತಾವು ಹೇಳಿದ್ರಿ ಕರೆಕ್ಟ್, ದೆಹಲಿಗೆ ಪದೇ ಹೋಗ್ತಾ ಇರ್ತಾರೆ, ಎಸಿಸಿ ನಾಯಕರನ್ನ ಭೇಟಿ ಮಾಡ್ತಾ ಇರ್ತಾರೆ, ಬೇರೆ ನಾಯಕರ ಪ್ರಯತ್ನ ಕೂಡ ಮಾಡ್ತಾ ಇರ್ತಾರೆ. ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಳೆದ 4-5 ತಿಂಗಳಿಂದ ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ನಾನು ದೆಹಲಿಗೆ ಬರ್ತಿರೋ ರಾಜಕಾರಣ ಮಾಡೋದಕ್ಕೆ, ಇಲ್ಲಿ ಬಂದು ಈ ಕೆಟ್ಟ ಗಾಳಿ ಕುಡಿಯೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಕೂಡ ಬರ್ತಾ ಇಲ್ಲ ಅಂತೇಳಿ ಪದೇ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಮೊನ್ನೆ ಕೂಡ ಇದೇ ಒಂದು ವಿಚಾರನೇ ಹೇಳಿದ್ರು, ನಾನು ನಮ್ಮ ನಾಯಕರ ಜೊತೆ ಏನೇನ್ ಮಾತನಾಡ್ಬೇಕು ಎಲ್ಲವೂ ಕೂಡ ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನಾನು ದೆಹಲಿಗೆ ಗಾಳಿ ಕುಡಿಯೋದಕ್ಕೆ ಬಂದಿಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಅವರ ಪರೋಕ್ಷವಾಗಿ ಯಾರ್ಯಾರು ನಾಯಕರಿದೆ ಅವರೆಲ್ಲರೂ ಕೂಡ ತಾನ್ ಕೊಡುವಂತ ಕೆಲಸವನ್ನ ಮಾಡಿದ್ರು. ಹಾಗಾಗಿ 1 ಲೈನ್ ಅಜೆಂಡಾ, ಮೇ ಮೊದಲ ವಾರದಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಡ್ರಾಮಾ ಆಗುತ್ತೆ, ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆ ಆಗುತ್ತೆ ಅನ್ನೋದು ಬಹುತೇಕವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಗೊತ್ತಿರುವಂತದ್ದು. ಯಾಕಂದ್ರೆ ಈಗಾಗಲೇ ಸಚಿವರು ಕೂಡ ಬಹಿರಂಗವಾಗಿ ಮಾತನಾಡ್ತಾ ಇದ್ರೆ, ಹೌದು ಕೆಲವೊಂದಿಷ್ಟು ಬದಲಾವಣೆ ಆಗುತ್ತೆ ಸರ್ಕಾರ ಮಟ್ಟದಲ್ಲಿ ಪಕ್ಷದ ಮಟ್ಟದಲ್ಲಿ ಅಂತೇಳಿ ಈಗಾಗಲೇ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಈಗಿನಿಂದಲೇ ಎಲ್ಲೋ ಒಂದ್ ಕಡೆ ಹೋಮ್ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಿದೆ. ಅದರ ಭಾಗವಾಗಿ ಕಳೆದ 2 ದಿನದಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಅವರ ಹಂತದಲ್ಲಿ ಇರುವಂತ ಎಲ್ಲಾ ಕಾರ್ಡ್ಗಳನ್ನ ಪ್ಲೇ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪದೇ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು, ರಾಜಕಾರಣ ಅನ್ನೋದು ಚೆಸ್ ಗೇಮ್ ರೀತಿ, ಯಾವಾಗ ಯಾವ ಪಾನನ್ನ ಮೂವ್ ಮಾಡ್ಬೇಕು ಅದನ್ನ ತಿಳ್ಕೊಂಡಿರ್ಬೇಕು ಅಂತೇಳಿ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ಸದ್ಯದ ಮಟ್ಟಿಗೆ ಇನ್ನು 15 ದಿನಗಳಲ್ಲಿ ಆಗುವಂತ ರಾಜಕೀಯ ಬೆಳವಣಿಗೆ ಏನಿದೆ ಇದಕ್ಕೆ ಬೇಕಾದಂತ ಒಂದು ರಾಜಕೀಯದ ಚೆಸ್ ನ ಒಂದು ಪಾನನ್ನ ಈಗ ಸದ್ಯದ ಮಟ್ಟಿಗೆ ಮೂವ್ ಮಾಡಿದ್ದಾರೆ ಅಂತ ಕಾಣಿಸ್ತಿದೆ. ಹಾಗಾಗಿ ಎಸಿಸಿ ಮೊದಲನೇ ಭಾಗವಾಗಿ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಏನೆಲ್ಲ ತಮ್ಮ ಮನಸ್ಸಿನಲ್ಲಿ ಇದ್ದಂತ ಕೆಲವೊಂದು ವಿಚಾರಗಳೇನಿದೆ ಎಲ್ಲವನ್ನೂ ಕೂಡ ಹೇಳಿದರೆ. ಈಗ ರಾಹುಲ್ ಗಾಂಧಿ ಅವರು ಭೇಟಿ ಮಾಡೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ.
ರಾಹುಲ್ ಗಾಂಧಿ ಅವರ ವಿಚಾರದಲ್ಲಿ ಈ ರೀತಿ ಏನು ನೇರವಾಗಿ ಅಧಿಕಾರ ಹಸ್ತಾಂತರ ಇರ್ಬೋದು ಅಥವಾ ಸಂಪುಟ ಪುನರಚನೆ ಮಾಡಬೇಕು ಅಂತೇಳಿ ಸಿಎಂ ಅತ್ಯಪ್ತ ನಾಯಕರು ಈಗಾಗಲೇ ಪಟ್ಟನ್ನು ಹಿಡಿದಿದ್ರೆ, ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಸಂಪುಟ ಪುನರಚನೆಗೆ ಅವಕಾಶ ಮಾಡಿಕೊಡ್ಬಾರ್ದು, ನಾಯಕತ್ವ ಬದಲಾವಣೆ ಆಗ್ಲೇಬೇಕು, ನಾನು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಎಐಸಿಸಿ ನಾಯಕರಿಗೆ ಈಗ ಒತ್ತಡ ತಂತ್ರವನ್ನು ಹಾಕೋದಕ್ಕೆ ಮುಂದಾಗಿದ್ದಾರೆ ಅಂತ ಕಾಣಿಸ್ತಾ ಇದೆ ರೋಶಿನಿ. ಎಸ್, ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.